ಇಲ್ವಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಯಾರು ನಂಬಿದ್ರು ತುಂಬ ಮೋಸ ಮಾಡಿದವರೇ ಜಾಸ್ತಿ ನನ್ನ ಜೀವನದಲ್ಲಿ. ಏಕೆಂದರೆ ನಂಬಿಕೆಗೆ ಅರ್ಹರಾಗಿರೋದು ತುಂಬ ಕಡಿಮೆ ಜನ ಪ್ರಪಂಚದಲ್ಲಿ ನನಗೆ ಗೊತ್ತಿರೋ ಹಾಗೆ. ನಾನು ಮೇಡಮ್ಗೆ ಫೋನ್ ಮಾಡಿದ್ರು ಕೂಡ ಮೇಡಮ್ ಜೊತೆ ಮಾತಾಡುವಾಗಲೂ ಮೇಡಮ್ ಸೇರ್ಕೋಬೋದು ಅಂತ ಹೇಳಿದ್ರು. ನಾನು ಮೇಡಮ್ಗೆ ಕ್ಲಾಸ್ ಕ್ವಶನ್ ಕೇಳಿದೆ, ಏನು ಅಂತ ಹೇಳಿದ್ರೆ ಮೇಡಮ್ ನೀವು ವಿದ್ಯಾ ಮೇಡಮ್ಮ ಅಥವಾ ಅಸಿಸ್ಟೆಂಟ್ ಸರಿ ಕರೆಕ್ಟಾಗಿ ಕೇಳಿದೆ. ಹೀಗೆ ಕೇಳಿದೆ, ಇದು ಸೇರ್ಕೋಬೋದಾ ಅಥವಾ ಇಲ್ಲ, ನನ್ನ ಮನಸ್ಸಿನಲ್ಲಿ ಇದ್ದಿದ್ದು ಅಷ್ಟೇ. ಮತ್ತು ಯಾವುದೇ ಒಂದು ನಾವು ಎಲ್ಲಿಗಾದರೂ ಸೇರ್ಕೊಳ್ಳಿಕ್ಕೆ ಹೋಗಬೇಕಾದ್ರೆ ನಮಗೆ ಸರಿಯಾಗಿ ಗೈಡೆನ್ಸ್ ಇರಲ್ಲ. ಎಲ್ಲಿಗೆ ಹೋದರೂ ಅಷ್ಟೇ, ನಾವು ಚಿಕ್ಕ ಮಗುನಲ್ಲಿ ನಾವು ಹೇಗೆ ಬಂದಿರ್ತೀವೋ ಅದೇ ರೀತಿ ನಾವು ಇಲ್ಲಿಗೆ ಕಲೀಲಿಕ್ಕೆ ಬಂದಿದ್ವಿ. ಮೇಡಮ್ ನೋಡಿದ್ಮೇಲೆ ನನಗೆ ಅನ್ನಿಸ್ತು, ಮುಖದಲ್ಲಿ ಮಂದಹಾಸ, ಹೊಳಪು, ಕಣ್ಣಲ್ಲಿ ಪ್ರಕಾಶತೆ, ಮತ್ತು ಧ್ವನಿಯಲ್ಲಿ ಸ್ಪಷ್ಟತೆ, ದೃಢತೆ, ಮತ್ತು ಅವ್ರ ಮನಸ್ಸಿನಲ್ಲಿ ಇರುವಂತಹ ಪ್ರಶಾಂತತೆ, ಇದನ್ನೆಲ್ಲ ಫಸ್ಟ್ ದಿನ ನೋಡಿದಾಗಲೇ ಅವ್ರಿಗೆ ಬಿದ್ದೋದೆ. ಒಂದು ಫ್ಯಾನ್ ಆಗಿ ಬಿದ್ದೋಗ್ಬಿಟ್ಟೆ ನಾನು. ಇವರು ಬೆಸ್ಟಾಗಿ ನಾನು ಟೀಚ್ ಮಾಡ್ಬೋದು ಅನ್ನೋದೊಂದು ಕಾನ್ಫಿಡೆನ್ಸ್ ಬಂತು. ಮತ್ತು ಅವರು ಹೇಗೆ ನಮ್ಗೆ ಹೇಳ್ಕೊಡ್ತಾ ಇದ್ರು ಮತ್ತು ಅವ್ರ ಆ್ಯಟಿಟ್ಯೂಡ್ ಏನು ನಾನು ತುಂಬ ಗಮನಿಸ್ತೀನಿ. ಯಾರನ್ನೇ ಆದರೂ ಆಗಿರ್ಬೋದು, ನಾನು ಫಸ್ಟು ಅವ್ರನ್ನ ತುಂಬ ಗಮನಿಸ್ತೀನಿ. ತುಂಬ ಜನ ಹೇಳ್ತಾರೆ ನೀನು ತುಂಬ ಮಾತಾಡ್ತೀಯ ಅಂತ, ಅವ್ರ ಪ್ರಕಾರ ನಾನು ಮಾತಾಡ್ಬೋದು. ಇನ್ನು ಕೆಲವ್ರು ಹೇಳ್ತಾರೆ ನೀನು ಮಾತೇ ಆಡಲ್ಲ ಅಂತ. ಅವ್ರ ಪ್ರಕಾರನೂ ಸರಿ, ಎಲ್ಲಿ ಮಾತಾಡಬೇಕು ಅಲ್ಲಿ ನಿಜವಾಗ್ಲೂ ಮಾತಾಡ್ತೀನಿ, ಬೇಡದಿರೋ ಕಡೆ ಸೈಲೆಂಟಾಗಿರ್ತೀನಿ. ಆದರೆ ಮೇಡಮ್ ಹತ್ರ ನಾನು ಸ್ವಲ್ಪ ಕ್ವಶನ್ನೇ ಕೇಳ್ತಾ ಇದ್ದೆ. ಯಾಕೆ ಅಂದರೆ ನನಗಿರೋ ಕನ್ಫ್ಯೂಸ್ ಅಲ್ಲಿ ಕ್ಲಿಯರ್ ಆಗಬೇಕು. ನನ್ನ ಕನ್ಫ್ಯೂಸಲ್ಲೇ ಹೋಗ್ಬಿಟ್ಟು ನಾನು ವರ್ಕ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಕ್ಲಾರಿಟಿ ತೊಗೊಳ್ತಾ ಇದ್ದೆ. ಅದು ಕೆಲವರಿಗೆಲ್ಲ ಸ್ವಲ್ಪ ಬೇಜಾರಾಗಿರ್ಬೋದು. ಸಾರಿ ಫ್ರೆಂಡ್ಸ್, ಮೇಡಮ್ಗೆ ಏನಾದರೂ ಬೇಜಾರಾಗಿದೆ, ಸಾರಿ. ಹಾಗಾಗಿ ನಾನು ನನ್ನ ಕ್ಲಾರಿಟಿ ತಗೊಳ್ಳಿಕ್ಕೋಸ್ಕರ ಸ್ವಲ್ಪ ಕ್ವಶನ್ ಕೇಳ್ತಾ ಇದ್ದೆ. ಮತ್ತು ಅವರಲ್ಲಿ ನನ್ನ ಕಲಿಬೇಕಾಗಿರೋದು ಅಂದರೆ ಫಸ್ಟು ಏನು ಕಲಿದೆ ಇದ್ರು ಅವರಲ್ಲಿರುವಂಥ ಶಾಂತತೆ ಕಲಿಬೇಕು. ಯಾಕೆಂದರೆ ನಾನು ತುಂಬ ಶಾರ್ಟ್ ಟೆಂಪರ್. ನನಗೆ ಹೇಗೆ ಕೋಪ ಬರುತ್ತೆ ಅಂದರೆ ನಾನು ಎಷ್ಟು ಸೈಲೆಂಟ್ ಆಗಿರ್ತೀನೋ ಹೇಳಕ್ಕೆ ಬಿಟ್ಟಿರ್ತೀನಿ ಅಷ್ಟೇ ಬೇಗ. ಒಬ್ಬೊಬ್ಬರೇ ಅಲ್ಲೋಲವಾಗಿರುತ್ತೆ. ಬಟ್ ಮೇಡಮ್ ಹತ್ರ ಅದನ್ನು ಕಲಿಬೇಕು ನಾನು. ತುಂಬ ಖುಷಿ ಆಯಿತು. ಮೇಡಮಲ್ಲಿ ಇದ್ದಂಥ ಸ್ಪಷ್ಟತೆ, ದೃಢತೆ ಅದು ನನಗೆ ತುಂಬ ಇಂಪ್ರೆಸ್ ಆಯಿತು. ಅವರು ಹೇಳ್ಕೊಟ್ಟಿದ್ರಲ್ಲಿ ಅಟ್ಲೀಸ್ಟ್ ನಾನು ತುಂಬ ಸಾಧಿಸ್ಲಿಕ್ಕೆ ಆಗದೇ ಇದ್ರೂ ಪರವಾಗಿಲ್ಲ, ಒಂದು ಸಾಸಿವೆ ಕಾಳಷ್ಟಾದರೂ ಸಾಧಿಸಿ ಅವ್ರಿಗೆ ಒಳ್ಳೆ ಹೆಸರನ್ನ